ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ನಿಶಾ ಕುಕಿಂಗ್ ಚಾನಲ್. ನೋಡ್ರಿ, ಇವತ್ತು ನಾನು ನಿಮಗೆ ತೋರಿಸ್ತಾ ಇದ್ದೀನಿ ಸೂಪರ್ ಟೇಸ್ಟಿಯಾದಂತಹ ಸಂತೆ ಬಜ್ಜಿ ರೆಸಿಪಿನ ನಾನು ನಿಮ್ಮ ಜೊತೆ ಶೇರ್ ಮಾಡ್ತಾ ಇದ್ದೀನಿ. ಅಂದರೆ ನಾವು ಸಂತೆಯಲ್ಲಿ ಮಾಡುವಂತಹ ಬಜ್ಜಿ ಟೇಸ್ಟು ಹೇಗೆ ಬರುತ್ತೋ ಅದೇ ರೀತಿ ನಾವು ಕೂಡ ಮನೆಯಲ್ಲಿ ಬಜ್ಜಿನ ಮಾಡಿಕೊಂಡು ತಿನ್ಬೋದು ಈಸಿಯಾಗಿ. ನೋಡಿರಿ, ಈ ಥರ ಜಿಟಿ ಜಿಟಿ ಮಳೆಯಲ್ಲಿ ಬಿಸಿ ಬಿಸಿಯಾದಂಥ ಬಜ್ಜಿ ಮಾಡ್ಕೊಂಡು ತಿಂತಾಯಿದ್ರೆ ಸೂಪರಾಗಿರುತ್ತೆ. ನೋಡಿರಿ, ಈ ಥರ ಒಂದ್ಸರಿ ನೀವು ಟ್ರೈ ಮಾಡಿ ನೋಡಿರಿ ಹೆಂಗೆ ಬರುತ್ತೆ ಅಂತ. ಟೇಸ್ಟ್ ಅಂತೂ ಸೂಪರಾಗಿರುತ್ತೆ. ನೋಡಿರಿ, ಒಂದು ಸರಿ ಈ ವಿಧಾನದಲ್ಲಿ ನೀವು ಟ್ರೈ ಮಾಡಿರಿ. ಸಂತೆಯಲ್ಲಿ ಸಿಗುವಂತಹ ಬಜ್ಜಿ ರೆಸಿಪಿನ ನೋಡ್ಕೊಳ್ರಿ. ಈ ವಿಡಿಯೋ ರೆಸಿಪಿ ಇಷ್ಟ ಅನಿಸಿದರೆ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಳ್ರಿ. ಬೆಲ್ಲೈಕನನ್ನು ಪ್ರೆಸ್ ಮಾಡೋದನ್ನು ಮರೆಯೋಕ್ಕೆ ಹೋಗಬೇಡಿ. ಇಲ್ಲಿ ನೋಡಿ, ನಾನು ಬಜ್ಜಿ ಮಾಡೋದಕ್ಕೆ ಒಂದು 4 ಉಳ್ಳಾಗಡ್ಡಿನ ತೊಗೊಂಡಿದ್ದೀನಿ. ದೊಡ್ಡ ಗಾತ್ರದ ಉಳ್ಳಾಗಡ್ಡಿನ ತೊಗೊಂಡಿದ್ದೀನಿ. ಇದನ್ನು ಈ ಥರ ಸಣ್ಣಗೆ ಕಟ್ ಮಾಡಿ ತೊಗೊಳ್ರಿ. ಅಂದರೆ ಉಳ್ಳಾಗಡ್ಡಿನ ಈ ಥರ ಉದ್ದಗೆ ಕಟ್ ಮಾಡಬಾರ್ದು, ಈ ಥರ ಸ್ಕ್ವೇರ್ ಆಕಾರದಲ್ಲಿ ಕಟ್ ಮಾಡಿರಿ, ಸಣ್ಣಗೆ ಕಟ್ ಮಾಡಿರಿ. ನೋಡಿರಿ, ಈ ಥರ ಇದ್ದರೆ ಚೆನ್ನಾಗಿರುತ್ತೆ ತಿನ್ನೋಕ್ಕೆ. ನೋಡಿರಿ, ಇದಕ್ಕೆ ಇವಾಗ ಸಣ್ಣಗೆ ಕಟ್ ಮಾಡಿದಂಥ ಹಸಿಮೆಣಸಿನ್ಕಾಯಿ, ಕರಿಬೇವು ಮತ್ತು ಕೊತ್ತಂಬರಿ ಸೊಪ್ಪನ್ನು ತೊಗೊಂಡಿದ್ದೀನಿ. ಇಲ್ಲಿ ನೋಡಿರಿ, ಇದು ಕಡಲೆ ಹಿಟ್ಟನ್ನು ಜೇಡಿ ಹಿಡಿದು ತೊಗೊಂಡಿದ್ದೀನಿ, ಸಾಣಿಸಿ ತೊಗೊಂಡಿದ್ದೀವಿ. ಯಾಕೆ ಸಾಣಿಸ್ಬೇಕು ಅಂದರೆ ಅದರಲ್ಲಿ ಗಂಟು ಇರುತ್ತೆ, ಕಲಿಸ್ಬೇಕಾದ್ರೆ ಹಿಟ್ಟು ಉಳಿಯೋ ಚಾನ್ಸಸ್ ಇರುತ್ತೆ. ಹಾಗಾಗಿ ನೀವು ಇದನ್ನು ಸ್ವಲ್ಪ ಸಾಣಿಗೆ ಹಿಡಿದು ತೊಗೋಬೇಕು. ಈಗ ನೋಡಿರಿ, ಒಂದು ಕಪ್ಪಲ್ಲಿ ಕಡಲೆ ಹಿಟ್ಟನ್ನು ತೊಗೊಂಡಿದ್ದೀನಿ. ಮೆಣಸಿನ್ಕಾಯಿನೂ ಸಹಿತ ನೋಡಿರಿ ಸಣ್ಣಗೆ ಕಟ್ ಮಾಡಿ ತೊಗೊಳ್ರಿ. ಈಗ ಹಸಿ ಕರಿಬೇವು ಎಲ್ಲದನ್ನು ಹಾಕಿ ನಾವೀಗ ಚೆನ್ನಾಗಿ ಮಿಕ್ಸ್ ಮಾಡೋಣ. ಬನ್ನಿ ನೋಡೋಣ ಹೇಗೆ ಮಾಡೋದಂತೇಳಿ. ಇಲ್ಲಿ ನೋಡಿರಿ, ಒಂದು ಪುಟ್ಟಿ ತೊಗೊಂಡಿದ್ದೀನಿ ಕಲಸೋದಕ್ಕೆ. ಇದಕ್ಕೆ ನಾನು 1 ಸ್ಪೂನಷ್ಟು ಅಜ್ವೈನನ್ನು ಹಾಕಿದ್ದೀನಿ. ಅಜ್ವೈನ ಸ್ವಲ್ಪ ಕೈಯಿಂದ ತಿಕ್ಕಿ ಹಾಕ್ರಿ, ಆವಾಗ ಘಮ ಚೆನ್ನಾಗಿ ಬರುತ್ತೆ. ಈ ಅಜ್ವೈನ್ ಹಾಕೋದ್ರಿಂದ ನೋಡಿರಿ ಅಸಿಡಿಟಿ ಆಗೋದಿಲ್ಲ, ಆಮೇಲೆ ತಿಂದಮೇಲೆ ಗ್ಯಾಸ್ಟ್ರಿಕ್ ಆಗೋ ಸಮಸ್ಯೆ ಇರೋದಿಲ್ಲ. ನೋಡಿರಿ, ಈಗ ಎಲ್ಲ ಉಳ್ಳಾಗಡ್ಡಿನೂ ನಾನು ಪುಟ್ಟೀಲಿ ಹಾಕ್ತಾಯಿದ್ದೀನಿ ಕಲಸೋದಕ್ಕೆ. ಬೌಲ್ಗೆ ಹಾಕಿ ಈಗ ಫಸ್ಟು ನಾವೇನು ಮಾಡಬೇಕು ಅಂದರೆ ಉಳ್ಳಾಗಡ್ಡಿ ಅಷ್ಟೇ ಹಾಕ್ಕೊಂಡು ಉಳ್ಳಾಗಡ್ಡಿನ ಚೆನ್ನಾಗಿ ಇದನ್ನು ಮಿಕ್ಸ್ ಮಾಡ್ಕೋಬೇಕು. ಇದಕ್ಕೆ ಇವಾಗ ರುಚಿಗೆ ತಕ್ಕಷ್ಟು ಉಪ್ಪನ್ನು ಹಾಕ್ತಾಯಿದ್ದೀನಿ. ನಾನು ಯಾಕೆ ಉಳ್ಳಾಗಡ್ಡಿಲೇ ಹಾಕ್ತಾಯಿದ್ದೀನಿ, ಹಿಟ್ಟಿನಲ್ಲಿ ಹಾಕ್ತಾಯಿಲ್ಲ ಅಂದರೆ ನೀವು ಉಳ್ಳಾಗಡ್ಡಿಲೇ ಹಾಕಿ ಮಿಕ್ಸ್ ಮಾಡ್ಕೋಬೇಕು, ಅಂದರೆ ಎಲ್ಲ ಕಡೆ ಸ್ಪ್ರೆಡ್ ಆಗುತ್ತೆ. ಈಗ ಒಂದು ಚಿಟಿಕೆ ಸೋಡಾ ಪುಡಿ ಹಾಕ್ತಾಯಿದ್ದೀನಿ. ನೋಡಿರಿ, ಹಾಕಿದ್ದನ್ನು ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳೋದ್ರ ಜೊತೆಗೆ ಉಳ್ಳಾಗಡ್ಡಿ ಕಟ್ ಮಾಡಬೇಕಾದ್ರೆ ಏನು ಗಡ್ಡೆ ಥರ ಇರುತ್ತೆ ನೋಡಿರಿ, ಇದನ್ನು ಕೈಯಿಂದ ಈ ಥರ ಒಡೆದ್ರೆ ಏನಾಗುತ್ತೆ, ಬಜ್ಜಿ ತುಂಬ ಚೆನ್ನಾಗಿ ಬರುತ್ತೆ. ಆಮೇಲೆ ಉಳ್ಳಾಗಡ್ಡಿಲಿರುವಂಥ ನೀರಿನ ಅಂಶ ಬಿಟ್ಕೊಳ್ಳುತ್ತೆ. ಹಾಗಾಗಿ ಸ್ವಲ್ಪ ನಾವು ಇದನ್ನು ಉಪ್ಪು ಹಾಕಿ ಚೆನ್ನಾಗಿ ಈ ಥರ ಉಳ್ಳಾಗಡ್ಡಿನ ಒಡ್ಕೋಬೇಕು. ಆವಾಗ ಒಂದೇ ಹತ್ರ ಗಡ್ಡೆ ಥರ ಸಿಗೋದಿಲ್ಲ ಉಳ್ಳಾಗಡ್ಡಿ, ತುಂಬ ಚೆನ್ನಾಗಿ ಅದು ಪೀಸ್ ಆಗುತ್ತೆ. ನೋಡಿರಿ, ನಾವೆಷ್ಟೇ ಕಟ್ ಮಾಡಿದ್ದೀವಿ ಚೆನ್ನಾಗಿ ಅಂದರೂ ಕೂಡ ಗಡ್ಡೆ ಇರುತ್ತೆ. ಇದನ್ನು ಈ ಥರ ಚೆನ್ನಾಗಿ ಒಡ್ಕೋಬೇಕು. ಆಮೇಲೆ ನೋಡಿರಿ, ಕಟ್ ಮಾಡಿದಂಥ ಹಸಿಮೆಣಸಿನ್ಕಾಯಿ, ಆಮೇಲೆ ಕರಿಬೇವು ಸೊಪ್ಪು ಮತ್ತು ಕೊತ್ತಂಬರಿ ಸೊಪ್ಪು ಎಲ್ಲದನ್ನು ಹಾಕಿ ಚೆನ್ನಾಗಿ ಮಿಕ್ಸ್ ಮಾಡಿಕೊಳ್ರಿ. ಈ ಬಜ್ಜಿ ಸ್ಪೆಷಲ್ ಏನಂದರೆ ಇದಕ್ಕೆ ಹಿಟ್ಟಿನಿಗಿಂತ ಜಾಸ್ತಿ ಉಳ್ಳಾಗಡ್ಡಿ ಇರಬೇಕು. ಉಳ್ಳಾಗಡ್ಡಿ ಜಾಸ್ತಿ ಆದ್ರೇ ಚೆನ್ನಾಗಿರುತ್ತೆ. ನೋಡಿರಿ, ಈಗ ಎಲ್ಲದನ್ನು ಒಂದ್ಸರಿ ಉಳ್ಳಾಗಡ್ಡಿಲೇ ಮಿಕ್ಸ್ ಮಾಡಿಕೊಳ್ರಿ. ಆಮೇಲೆ ಲಾಸ್ಟಲ್ಲಿ ನಾವು ಇದಕ್ಕೆ ಹಿಟ್ಟನ್ನು ಹಾಕೋಣ. ನೋಡಿ, ನಾನಿಲ್ಲಿ 1 ರಿಂದ 1.5 ಕಪ್ಪಷ್ಟು ಹಿಟ್ಟನ್ನು ಹಾಕ್ತಾಯಿದ್ದೀನಿ. ಫಸ್ಟ್ 1 ಕಪ್ ಹಾಕಿ ಚೆನ್ನಾಗಿ ಮಿಕ್ಸ್ ಮಾಡಿಕೊಳ್ರಿ. ಅದರಲ್ಲಿ ಹಿಟ್ಟಿನಲ್ಲಿ ಯಾವುದೇ ಗಂಟಿದ್ರೂ ಕೂಡ ಎಲ್ಲ ಹಿಟ್ಟಲ್ಲೇ ಉಳ್ಳಾಗಡ್ಡಿ ಜೊತೆ ಮಿಕ್ಸ್ ಆಗಿಬಿಡುತ್ತೆ ಚೆನ್ನಾಗಿ. ನೋಡಿರಿ, ಈ ಥರ ಮಿಕ್ಸ್ ಮಾಡಿಕೊಂಡು ಈಗ ಸ್ವಲ್ಪನೇ ನೀರು ಹಾಕಿದ್ದನ್ನು ಕಲಿಸ್ಬೇಕು. ಜಾಸ್ತಿ ನೀರು ಹಾಕಕ್ಕೆ ಹೋಗ್ಬೇಡಿ, ಇಲ್ಲಾಂದರೆ ನೀರು ಆಗಿಬಿಡುತ್ತೆ. ನೀರಾದರೆ ಬಜ್ಜಿ ಎಣ್ಣೆಲಿ ಬಿಡಬೇಕಾದ್ರೆ ಹಿಟ್ಟೆಲ್ಲ ಕೆಳಗೆ ಚೆಲ್ಲೋ ಚಾನ್ಸಸ್ ಇರುತ್ತೆ. ಹಾಗಾಗಿ ಸ್ವಲ್ಪ ನೋಡಿಕೊಂಡು ಹಾಕ್ರಿ. 1 ಕಪ್ನಷ್ಟು ನೀರು ಹಾಕಿ ಕಲಿಸ್ತಾ ಇದ್ದೀನಿ. ನೋಡಿರಿ, ನಾನು ಹಿಟ್ಟನ್ನು ಚೆನ್ನಾಗಿ ಕಲಿಸ್ಕೊಳ್ರಿ. ನೋಡಿರಿ, ಯಾವುದೇ ಗಂಟಿಲ್ಲ, ಈಸಿಯಾಗಿ ನಾವು ಹಿಟ್ಟನ್ನು ಮಿಕ್ಸ್ ಮಾಡ್ಬೋದು. ಇಲ್ಲಾಂದರೆ ಏನಾಗುತ್ತೆ, ನಾವು ಡೈರೆಕ್ಟಾಗಿ ಹಿಟ್ಟು ಉಳ್ಳಾಗಡ್ಡಿ ಎಲ್ಲ ಮಿಕ್ಸ್ ಮಾಡಿ ಕಲಿಸ್ಬೇಕಾದ್ರೆ ಹಿಟ್ಟಿನ ಗಂಟು ಹಾಗೆ ಉಳಿದ್ಬಿಡುತ್ತೆ. ಫಸ್ಟು ನಾವು ಈ ಥರ ಉಳ್ಳಾಗಡ್ಡೆಯಲ್ಲಿ ಡ್ರೈ ಮಿಕ್ಸ್ ಮಾಡಿಕೊಂಡು ಹಿಟ್ಟನ್ನು ಕಲಿಸ್ಬೇಕು. ಆವಾಗ ಯಾವುದೇ ರೀತಿ ಒಣ ಹಿಟ್ಟು ಉಳಿಯೋದಿಲ್ಲ. ನೋಡಿರಿ, ಮಿಕ್ಸರ್ನಲ್ಲಿ ಹಾಗೆ ಸಾಫ್ಟಾಗಿ ಬರುತ್ತೆ, ಹಿಟ್ಟು ಚೆನ್ನಾಗಿ ಕೋಟ್ ಆಗುತ್ತೆ. ಈಗ ಒಂದು 5 ನಿಮಿಷ ಇದು ಸೈಡಿಗೆ ಇಡೋಣ. ಇಲ್ಲಿ ಎಣ್ಣೆ ಬಿಸಿ ಮಾಡೋಕ್ಕೆ ಇಡೋಣ. ಇದು 5 ನಿಮಿಷ ರೆಸ್ಟ್ ಆಗಲಿ. ಇಲ್ಲಿ ಕಡಾಯಿ ಬಿಸಿ ಮಾಡಿದ್ದೀನಿ. ನೋಡಿರಿ, ಬಜ್ಜಿ ಕರಿಯೋದಕ್ಕೆ ಎಣ್ಣೆನ ಹಾಕಿ ಬಿಸಿ ಮಾಡಿರಿ. ಎಣ್ಣೆ ಚೆನ್ನಾಗಿ ಬಿಸಿ ಮಾಡಬೇಕು ಬಜ್ಜಿ ರೆಡಿ ಆಗಬೇಕು ಅಂದರೆ. ಇಲ್ಲಾಂದರೆ ನಾವು ಎಣ್ಣೆ ಕಾಯಿಲಾರ್ದೇ ಬಜ್ಜಿ ಹಾಕಿದರೆ ಹಿಟ್ಟು ತಳ ಹಿಡಿಯುತ್ತೆ. ನೋಡಿರಿ, ಹಾಗಾಗಿ ಎಣ್ಣೆ ಚೆನ್ನಾಗಿ ಬಿಸಿ ಮಾಡ್ಕೋಬೇಕು. ಇಲ್ಲಿ ನೋಡ್ರಿ 5 ನಿಮಿಷ ನೆಂದಿದೆ ಹಿಟ್ಟು ಚೆನ್ನಾಗಿ. ಫಸ್ಟ್ ನಾನಿಲ್ಲಿ
ಒಂದು ಸ್ವಲ್ಪ ಹಿಟ್ಟು ಹಾಕಿ ನೋಡ್ತೀನಿ ಎಣ್ಣೆ ಕಾದಿದೆಯೋ ಇಲ್ಲ ಅಂಥೇಳಿ. ನೋಡಿರಿ ಈ ಥರ ಹಿಟ್ಟು ಹಾಕಿದ ತಕ್ಷಣ ಅದು ಎದ್ದು ಮೇಲೆ ಬರಬೇಕು, ಆವಾಗ ಎಣ್ಣೆ ಪರ್ಫೆಕ್ಟಾಗಿ ಕಾದಿದೆ ಅಂತ. ಈಗ ಇನ್ನೂ ಕಾದಿಲ್ಲ ಹಿಟ್ಟು, ಈ ಎಣ್ಣೆ ಇನ್ನೂ ಸ್ವಲ್ಪ ಬಿಸಿ ಆಗಲಿ. ನೋಡಿರಿ ಈ ಥರ ಮೇಲುಗಡೆ ಬಂದಮೇಲೆ ಹಿಟ್ಟು ಮೇಲೆ ಬರಬೇಕು ಎಣ್ಣೆಲಿ ಬಿಟ್ಟ ತಕ್ಷಣ, ಆವಾಗ ಪರ್ಫೆಕ್ಟಾಗಿ ಎಣ್ಣೆ ಬಿಸಿಯಾಗಿದೆ ಅಂತ ಅರ್ಥ. ತುಂಬ ಓವರ್ ಹಿಟ್ಟನ್ನು ಆಗಬಾರ್ದು. ಈಗ ನೋಡಿರಿ ತೇಲು ಮೇಲ್ಗಡೆ ಬಂತಲ್ವ ಅಂತ ತೆಗೆದುಬಿಟ್ಟು ಈಗ ಬಜ್ಜಿನ ಬಿಡೋಣ. ಸ್ವಲ್ಪ ಕೈಗೆ ನೀರು ಸವರ್ಕೊಳ್ರಿ. ಈಗ ನೋಡಿರಿ ತುಂಬ ನೀರಾಗಿರಬಾರ್ದು, ತುಂಬ ಗಟ್ಟಿಯಾಗಿರಬಾರ್ದು ಹಿಟ್ಟು. ಈ ಥರ ಕೈಯಲ್ಲಿ ಹಿಡ್ಕೊಂಡ್ರೆ ಕೆಳಗಡೆ ಸೋರಿ ಬೀಳಬಾರ್ದು, ಅಷ್ಟು ಹದವಾಗಿ ಇರಬೇಕು ಹಿಟ್ಟು. ಈ ಥರ ನೋಡಿರಿ. ನಿಮಗೆ ಚಿಕ್ಕದಾಗಿ ಬೇಕಂದರೆ ಚಿಕ್ಕದಾಗಿ ಬಿಡ್ರಿ, ಸಣ್ಣದಾಗಿ. ದೊಡ್ಡ ಸೈಜಲ್ಲಿ ಬೇಕಂದರೆ ದೊಡ್ಡದಾಗಿ ಬಿಡ್ರಿ. ನಾನೆಲ್ಲ ಮೀಡಿಯಮ್ ಸೈಜ್ನಲ್ಲಿ ಬಜ್ಜಿಗಳನ್ನು ರೆಡಿ ಮಾಡ್ತಾಯಿದ್ದೀನಿ. ನೋಡಿರಿ ಸಂತೆಯಲ್ಲಿ ಸಿಗೋದಕ್ಕಿಂತ ಸೂಪರ್ ಆಗಿರುತ್ತೆ ನೋಡಿರಿ ಬಜ್ಜಿಗಳು. ಸಾಯಂಕಾಲ ತಿನ್ಬೇಕಂದ ತಕ್ಷಣವೇ ಈ ಥರ ಮಾಡ್ಕೊಂಡು ತಿಂದು ನೋಡಿರಿ, ಸೂಪರಾಗಿರುತ್ತೆ. ಈ ವಿಧಾನದಲ್ಲಿ ಒಂದ್ಸರಿ ಟ್ರೈ ಮಾಡಿ ನೋಡಿರಿ. ನಾವು ಹಾಕಿರೋ ಅಜ್ವೈನ್ ಆಗಿರ್ಬೋದು, ಉಳ್ಳಾಗಡ್ಡಿ, ಹಸಿ ಕೊತ್ತಂಬರಿ ತುಂಬ ಅಂದರೆ ತುಂಬ ಒಳ್ಳೆ ಫ್ಲೇವರ್ ಕೊಡುತ್ತೆ. ಟೇಸ್ಟ್ ಕೂಡ ಸೂಪರಾಗಿರುತ್ತೆ ನೋಡಿರಿ. ನೋಡಿರಿ ಎಣ್ಣೆ ತುಂಬ ಬಜ್ಜಿ ಹಾಕಿಬಿಟ್ಟು ಇದನ್ನು ಸ್ವಲ್ಪ ಲೋ ಫ್ಲೇಮಲ್ಲಿಟ್ಟು ನಾವು ಕರಿಯಕ್ಕೆ ಬಿಡೋಣ. ಯಾಕಂದರೆ ಒಳಗಡೆ ಹಿಟ್ಟು ಎಲ್ಲ ಚೆನ್ನಾಗಿ ಫ್ರೈ ಆಗಿರುತ್ತೆ. ನೋಡಿರಿ ಒಂದು 5 ನಿಮಿಷ ಆದಮೇಲೆ ಈ ಥರ ಒಂದು ಸೈಡ್ ಚೆನ್ನಾಗಿ ಫ್ರೈ ಆಗಿರುತ್ತೆ. ಇವಾಗ ತಿರುಗಿಸಾಕಬೇಕು. ನಾವು ಫಸ್ಟೇ ಹಾಕಿದ ತಕ್ಷಣ ತಿರುಗಿಸಾಕಿದರೆ ಹಿಟ್ಟು ಎಲ್ಲ ಎಣ್ಣೆಯಲ್ಲಿ ಸ್ಪ್ರೆಡ್ ಆಗುತ್ತೆ, ಚೆನ್ನಾಗಿ ಈ ಥರ ಶೇಪ್ ಬರೋದಿಲ್ಲ. ನೋಡಿರಿ ಒಂದು ಸೈಡ್ ಚೆನ್ನಾಗಿ ಫ್ರೈ ಆದಮೇಲೆ ಈ ಥರ ಕಲರ್ ಚೇಂಜ್ ಆದಮೇಲೆ ನೀವು ತಿರುಗಿಸಾಕ್ರಿ. ಸ್ವಲ್ಪ ಇದನ್ನು ಲೋ ಫ್ಲೇಮ್ ಇಟ್ಕೊಂಡು ಖಡಕ್ಕಾಗಿ ಫ್ರೈ ಮಾಡಿಕೊಡ್ರೆ ಅವಾಗ ಕ್ರಿಸ್ಪಿಯಾಗಿ ತುಂಬ ಚೆನ್ನಾಗಿ ಬರುತ್ತೆ, ತುಂಬ ಟೇಸ್ಟಿಯಾಗಿರುತ್ತೆ ಬಜ್ಜಿ. ನೋಡಿ ಎರಡು ಕಡೆ ಚೆನ್ನಾಗಿ ಫ್ರೈ ಮಾಡಿಕೊಡ್ರಿ, ಹಸಿ ಬಿಸಿ ಇರಬಾರ್ದು. ಒಳಗಡೆ ಎಲ್ಲ ಚೆನ್ನಾಗಿ ಫ್ರೈ ಆಗೋ ರೀತಿ ಮೀಡಿಯಮ್ ಟು ಹೈ ಫ್ಲೇಮ್ ಇಟ್ಕೊಂಡು ಚೆನ್ನಾಗಿ ಫ್ರೈ ಮಾಡಿಕೊಡ್ರಿ. ನೋಡಿ ಇಲ್ಲಿ ಚೆನ್ನಾಗಿ ಫ್ರೈ ಆದಮೇಲೆ ಅದು ಕರಿಯೋದು ಬಬಲ್ಸ್ ಏನು ಬರುತ್ತೆ ಅದು ಸ್ಟಾಪ್ ಆಗಿಬಿಡುತ್ತೆ. ನೋಡಿರಿ ಸ್ಲೋ ಆಗುತ್ತೆ, ಆವಾಗ ಗೊತ್ತಾಗುತ್ತೆ ಪರ್ಫೆಕ್ಟಾಗಿ ಫ್ರೈ ಆಗಿದೆ, ಕರೆದಿದ್ದಾವೆ ಅಂಥೇಳಿ. ಇವಾಗ ಇದನ್ನು ಸರಿಗೆ ಎಣ್ಣೆ ಬಸ್ತು ತೆಗೆದೇನು ಪ್ಲೇಟಿಗೆ. ಜಾಸ್ತಿ ಎಣ್ಣೆ ಕೂಡ ಹೀರ್ಕೊಳ್ಳಲ್ಲ ನೋಡಿ. ನೋಡಿರಿ ಎಷ್ಟು ಪರ್ಫೆಕ್ಟಾಗಿ ಬಂದಿದೆ, ಎಷ್ಟು ಚೆನ್ನಾಗಿ ಕಾಣಿಸ್ತಾ ಇದೆ ಅಂಥೇಳಿ. ಈಗ ನೋಡಿ ಎಲ್ಲ ಪ್ಲೇಟಿಗೆ ಹಾಕಿ ಬಿಸಿ ಬಿಸಿಯಾಗಿ ಸರ್ವ್ ಮಾಡೋಣ. ಈಗ ಮತ್ತೆ ಇನ್ನೊಂದು ಸ್ಟೆಪ್ ನಾನು ಹಾಕ್ತಾಯಿದ್ದೀನಿ. ಇನ್ನೂ ಹಿಟ್ಟು ಇದೆ ನೋಡಿರಿ. 1-1.5 ಕಪ್ನಲ್ಲಿ ಇಷ್ಟೊಂದು ಬಜ್ಜಿನ ನಾವು ಮಾಡ್ಬೋದು. ಸಂತೆಯಲ್ಲಿ ತರೋದಕ್ಕಿಂತ ಮನೆಯಲ್ಲೇ ಈ ಥರ ಮಾಡ್ಕೊಂಡು ತಿಂದರೆ ನೋಡಿರಿ ಸೂಪರಾಗಿರುತ್ತೆ. ಹಿಟ್ಟು ನೋಡಿರಿ ಸ್ವಲ್ಪ ಕೂಡ ನೀರಾಗಿಲ್ಲ, ಜಾಸ್ತಿ ಕರೆಕ್ಟಾದ ಹದದಲ್ಲಿದೆ. ನಾವು ಜಾಸ್ತಿ ನೀರು ಹಾಕಿ ನೀರಾಗಿ ಕಲಸಿದ್ರೆ ನೋಡಿರಿ ಚೆನ್ನಾಗಿ ಬರಲ್ಲ, ಎಲ್ಲ ಹಿಟ್ಟು ಆಗಿಬಿಡುತ್ತೆ ಗ್ಯಾಸ್ ಕಟ್ಟೆ ತುಂಬ. ಈ ಥರ ಕರೆಕ್ಟಾಗಿ ಕಲಿಸ್ಕೊಳ್ರಿ, ಆವಾಗ ಕೈಯಲ್ಲಿ ಕೂಡ ಚೆನ್ನಾಗಿ ನಿಂತಿರುತ್ತೆ ಹಿಟ್ಟು. ಈಗ 2ನೇ ಸ್ಟೆಪ್ ಕೂಡ ಹಾಕ್ತಾಯಿದ್ದೀನಿ ನಾನು. ಸೂಪರಾದಂಥ ಬಜ್ಜಿ ನೋಡಿರಿ. ಇದ್ರ ಜೊತೆ ಬಿಸಿ ಬಿಸಿಯಾಗಿ ಗಿರ್ಮಿಟ್ಟಾಗಲಿ ಅಥವಾ ಮಂಡಕ್ಕಿ ಸುಸ್ಲಾಗಿ ತಿಂತಾಯಿದ್ರೆ ತುಂಬ ಅಂದರೆ ತುಂಬ ಚೆನ್ನಾಗಿರುತ್ತೆ. ನಾವು ನಮ್ಮ ಉತ್ತರ ಕರ್ನಾಟಕದ ಕಡೆ ಸ್ಪೆಷಲ್ಲಾಗಿ ಗಿರ್ಮಿಟ್ ಜೊತೆನೇ ಬಜ್ಜಿ ಅಥವಾ ಮಿರ್ಚಿ ತಿನ್ನೋದು ನೋಡಿರಿ. ಇದನ್ನು ಕೂಡ ಅಷ್ಟೇ ಲೋ ಫ್ಲೇಮ್ ಇಟ್ಕೊಂಡು ಚೆನ್ನಾಗಿ ಫ್ರೈ ಮಾಡ್ಕೊಳ್ರಿ. ನೋಡಿ ಎರಡು ಕರೆಕ್ಟಾಗಿ ಫಸ್ಟು ಫ್ರೈ ಮಾಡಿಕೊಂಡ್ರೆ ಎಷ್ಟು ಚೆನ್ನಾಗಿ ಬರುತ್ತೆ ಅಂಥೇಳಿ. ಎಣ್ಣೆಯಲ್ಲಿ ಸ್ವಲ್ಪ ಕೂಡ ಹಿಟ್ಟು ಸ್ಪ್ರೆಡ್ ಆಗೋಲ್ಲ ನೋಡಿರಿ. ತುಂಬ ಅಂದರೆ ತುಂಬ ಚೆನ್ನಾಗಿ ಗುಂಡು ಗುಂಡಾಗಿ ಬರುತ್ತೆ ನೋಡಿರಿ. ನೀವು ಇದೇ ಸೈಜಲ್ಲಾದರೂ ಮಾಡ್ಕೋಬೋದು, ಇದಕ್ಕಿಂತ ಚಿಕ್ಕದಾಗಿ ಮಾಡ್ಕೋಬೋದು. ನಾನು ಸ್ವಲ್ಪ ಮೀಡಿಯಮ್ ಸೈಜ್ನಲ್ಲಿ ಮಾಡಿದ್ದೀನಿ. ಚೆನ್ನಾಗಿ ಒಳಗಡೆ ಹಿಟ್ಟು ಫ್ರೈ ಆಗೋ ರೀತಿ ಇದನ್ನು ಫ್ರೈ ಮಾಡಿಕೊಳ್ರಿ. ನೋಡಿ ಚೆನ್ನಾಗಿ ಪರ್ಫೆಕ್ಟಾಗಿ ಫ್ರೈ ಆಗ್ತಾಯಿದೆ ನೋಡಿ, ಸರಿಯಾಗಿ ಫ್ರೈ ಆಗಿದೆ. ಈಗ ಇದನ್ನು ಕೂಡ ತೆಗೆದು ಪ್ಲೇಟಿಗೆ ಹಾಕೋಣ. ನೋಡಿರಿ ಸರಿಯಾಗಿ ಪರ್ಫೆಕ್ಟಾಗಿ ಫ್ರೈ ಆದರೆ ಸ್ವಲ್ಪ ಕೂಡ ಎಣ್ಣೆ ಹೀರ್ಕೊಳ್ಳೋದಿಲ್ಲ ನೋಡಿರಿ, ತುಂಬ ಚೆನ್ನಾಗಿ ಬರುತ್ತೆ. ಈ ಥರ ಲೋ ಫ್ಲೇಮ್ ಇಟ್ಕೊಂಡು ನೋಡಿರಿ ಫ್ರೈ ಆದಮೇಲೆ ಏನಾಗುತ್ತೆ ಅಂದರೆ ಬಬಲ್ಸ್ ಕೂಡ ಅದು ಕರಿಯಬೇಕಾದ್ರೆ ಬಬಲ್ಸ್ ಕೂಡ ಬರೋದು ಕಡಿಮೆ ಆಗಿಬಿಡುತ್ತೆ, ಆವಾಗ ಪರ್ಫೆಕ್ಟಾಗಿ ಕರೆದಿದೆ ಅಂತ ಅರ್ಥ. ಈಗ ನೋಡಿರಿ ಇದನ್ನು ಕೂಡ ತೆಗೆದು
ಎಣ್ಣೆ ಸರಿಯಾಗಿ ಬಸ್ತು ಪ್ಲೇಟಿಗೆ ಹಾಕಿ ಸರ್ವ್ ಮಾಡೋಣ. ನೋಡಿರಿ ಫ್ರೆಂಡ್ಸ್, ಈ ವಿಡಿಯೋ ನಿಮಗೆ ಇಷ್ಟ ಆಗಿದೆ ಅಂದ್ಕೊತೀನಿ. ನಾನು ಮಾಡೋ ರೀತಿಯಲ್ಲಿ ಒಂದು ಸರಿ ನೀವು ಟ್ರೈ ಮಾಡಿ ನೋಡಿರಿ. ಇಷ್ಟ ಅನಿಸಿದರೆ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಳ್ರಿ, ಬೆಲ್ ಐಕನನ್ನು ಪ್ರೆಸ್ ಮಾಡಿ, ಲೈಕ್ಸ್ ಮಾಡೋದಂತ ಮರೆಯೋಕ್ಕೆ ಹೋಗಬೇಡಿ. ನೋಡಿರಿ, ನಿಮ್ಮ ಒಂದು ಲೈಕ್ಸ್ ಮತ್ತು ಸಬ್ಸ್ಕ್ರೈಬಿಂದ ನಮಗೆ ಒಳ್ಳೆಯ ಒಂದು ಇನ್ಸ್ಪಿರೇಷನ್ ಸಿಕ್ಕಂಗಾಗುತ್ತೆ. ಇನ್ನೂ ಒಳ್ಳೆ ವಿಡಿಯೋಗಳನ್ನು ನಿಮ್ಮ ಜೊತೆ ನಾನು ಶೇರ್ ಮಾಡ್ತೀನಿ. ಇಲ್ಲಿ ನೋಡಿರಿ, ಸರ್ವ್ ಮಾಡಿದ್ದೀನಿ, ಹೇಗೆ ಕಾಣಿಸ್ತಿದೆ ಅಂತ ನೋಡ್ತೀನಿ. ಟೇಸ್ಟಿಯಾಗಿ ಈ ಥರ ತಿಂತಾಯಿದ್ರೆ ಸೂಪರಾಗಿರುತ್ತೆ. ಇದ್ರ ಜೊತೆ ಹಸಿಮೆಣಸಿನ್ಕಾಯಿ ಸಹಿತ ನಾನು ಫ್ರೈ ಮಾಡಿದ್ದೀನಿ. ಅದ್ರ ಜೊತೆ ತಿನ್ನೋಕ್ಕೆ ತುಂಬ ಚೆನ್ನಾಗಿರುತ್ತೆ. ತುಂಬ ಇಷ್ಟ, ಅದು ಮಕ್ಕಳು ಕೂಡ ಇಷ್ಟಪಟ್ಟು ತಿಂತಾರೆ ನೋಡಿ, ದೊಡ್ಡವರು ಕೂಡ ಇಷ್ಟಪಡ್ತಾರೆ. ಹಾಗಾದರೆ ನೋಡಿ, ವಿಡಿಯೋಗೆ ಲೈಕ್ಸ್ ಕೊಡೋದನ್ನು ಮರೆಯೋಕ್ಕೆ ಹೋಗಬೇಡಿ. ಹೇಗಿತ್ತು ಅಂತ ತಿಳಿಸಿ. ನೀವು ಇದೇ ಥರ ಮಾಡ್ಕೊಂಡು ತಿಂದು ನೋಡಿರಿ.